కేజీఎఫ్ తర్వాత ఆ రేంజ్ లో పాన్ ఇండియా లెవెల్లో అరివీర భయంకర హిట్ గా నిలిచిన సినిమా కాంతారా. పేరుకి కన్నడ సినిమానే అయినా ఇతర భాషల సినీ ప్రేమికులు వాళ్ళ సినిమాగా నెత్తిన పెట్టుకున్నారు. రిలీజ్ అయిన ప్రతి లాంగ్వేజ్ లో సూపర్ డూపర్ హిట్ గా నిలిచింది. కన్నడ చిత్ర పరిశ్రమ నుండి వచ్చి దేశ వ్యాప్తంగానే కాదు ప్రపంచ వ్యాప్తంగా సంచలనం సృష్టించిన కాంతారా సినిమా ప్రభంజనం గురించి ప్రత్యేకంగా చెప్పాల్సిన పనిలేదు. రీసెంట్ గా ಕಾಂತಾರ 1 ಟ್ರೈಲರ್ ని ರಿಲೀಸ್ చేశారు ಮೇಕರ್ಸ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ರೇಡಿಯೋ, ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರತಿಯೊಬ್ಬರಿಗೂ ಹೊಂಬಾಳೆಯ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಸ್ವಾಗತ ಕೋರ್ಲಿಕ್ಕೆ ಬಯಸ್ತೀನಿ. ನೀವೆಲ್ಲರೂ ನಮ್ಮ ಸಂಸ್ಥೆಯ ಮೊದಲನೇ ಸಿನಿಮಾ ನಿನ್ನಿಂದಲೆಯಿಂದ ನಮ್ಮೆಲ್ಲರನ್ನೂ ಅರಸಿ ಆರೈಸ್ಕೊಂಡು ಬಂದಿದ್ದೀರಾ. ಅದೇ ರೀತಿ ಇದೇ ಅಕ್ಟೋಬರ್ 2 ರಿಲೀಸ್ ಆಗ್ತಾ ಇರೋ ಕಾಂತಾರ ಚಿತ್ರಕ್ಕೂ ಕೂಡ ಹಾರೈಸಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಈ 3 ವರ್ಷದ ಜರ್ನಿಯಲ್ಲಿ ಭಾಗವಾಗಿರುವಂತಹ ಪ್ರತಿಯೊಬ್ಬರಿಗೂ ರೈಟ್ ಫ್ರಮ್ ಸ್ಟಾರ್ ಕ್ಯಾಸ್ಟ್, ಟೆಕ್ನಿಷಿಯನ್ಸ್, ಕ್ಯಾಸ್ಟ್ ಆ್ಯಂಡ್ ಕ್ರೂ ಮತ್ತು ನಮ್ಮ ಎಲ್ಲ ಪ್ರೊಡಕ್ಷನ್ ಟೀಮ್ ಅವರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಯ್ನಾಗಿ ನಮ್ಮ ಹೊಂಬಾಳೆ ಪ್ರೊಡಕ್ಷನ್ ವಿಜಯ್ ಸರ್ಗೆ ಸರ್ ಥ್ಯಾಂಕ್ ಯು ಸೋ ಮಚ್. ಇಂಥ ಒಳ್ಳೆ ದೊಡ್ಡ ಸಿನಿಮಾದಲ್ಲಿ ಕನ್ನಡ ಅಂದರೆ ಒಬ್ಬ ಕೊರಿಯೋಗ್ರಾಫರ್ ಆಗಿ ಬೇರೆ ಬರ್ಬೋದಾಗಿತ್ತು, ಬಟ್ ಆದರೂ ನನಗೊಂದು ಚಾನ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಿಷಬ್ ಸರ್ಗೆ ಮೇಯ್ನಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು. ನಾನು ನಂಬಿದ್ದೀರಾ ಸರ್, ಥ್ಯಾಂಕ್ ಯು. ನಿಮ್ಮ ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮಾಸ್ಟೇ ಕಂಟಿನ್ಯೂ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್. ಫಸ್ಟ್ ಟೈಮ್ ನಾನು ರಿಷಬ್ ಸರ್ನ ಮೀಟ್ ಮಾಡಿದಾಗ ಒಂದೊಳ್ಳೆ ಸಾಂಗಿಂದ ವೆಲ್ಕಮ್ ಮಾಡಿದ್ರು. ನನ್ನ 4 ಕ್ವಾರ್ಟರ್ ಕೊಡಿದ್ರು, ಸ್ಟಡಿಯಾಗಿ ನಿಂತಿದ್ದಲ್ಲೋ ಸೂರ್ಯ ಅಂತ ನನ್ನ ಹೆಸರು. ಹಾಗಾಗಿ ತಮಾಷೆ ಮಾಡಿ ವೆಲ್ಕಮ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ನನ್ನಂಥ ಚಿಕ್ಕ ಪ್ರತಿಭೆಗೆ ಅವಕಾಶ ಕೊಟ್ಟಿದ್ದಕ್ಕೆ. ವಿಜಯ್ ಸರ್ನು ಫಸ್ಟ್ ಸರ್ರೇ ಮೀಟ್ ಮಾಡಿಕೊಟ್ಟಿದ್ದು. ಥ್ಯಾಂಕ್ ಯು ಸರ್. ಅವರು ಒಂದೇ ಒಂದು ಪದ ಹೇಳಿದ್ರು, ಬನ್ನಿ ಸೇರ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು. ಮಾಡೋಣ ಅನ್ನೋದು ಬೇರೆ, ಎಲ್ಲರೂ ಸೇರ್ಕೊಂಡು ಮಾಡೋಣ ಅನ್ನೋದು ಆ ಪದ ನಿಜವಾಗ್ಲೂ ಇಲ್ಲಿವರೆಗೂ ನನ್ನ ತಂದೆ ನಿಲ್ಲಿಸಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಫ್ಯಾಮಿಲಿ ವಿಜಯಣ್ಣ ನಮಗೆ ಪ್ರೊಡ್ಯೂಸರ್ ಅನ್ನೋದಕ್ಕಿಂತ ಅವರು ಒಂದು ಮನೇಲಿ ದೊಡ್ಡ ಅಣ್ಣ ಹೇಗಿರ್ತಾರೆ ಹಾಗೆ ತುಂಬ ಸಮಾಧಾನದಲ್ಲಿ, ತುಂಬ ಪಾಸಿಟಿವಿಟಿಯಿಂದ ನಮ್ಮೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ನಾನು ವಿಜಯಣ್ಣನಿಗೆ ಒಂದು ಸ್ಪೆಷಲಾಗಿ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ 5 ವರ್ಷದ ಹಿಂದೆ ರಿಷಬ್ ಒಂದು ಲೈನ್ ಕಥೆನ ಹೇಳಿದ್ರು ಒಂದು ಫೋನಲ್ಲಿ. ಇವತ್ತಿಗೆ ರಿಷಬ್ಗೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬ ಜನ ಮುಂದೆ ಬರ್ಬೋದು, ಬಟ್ ಅವತ್ತಿನ ದಿನಕ್ಕೆ ಆ ಸಿನಿಮಾದ ಬಜೆಟ್ ತುಂಬ ದೊಡ್ಡ ಬಜೆಟ್ ಆಗಿತ್ತು. ಅಣ್ಣ ಫೋನಲ್ಲಿ ಹೇಳಿರೋ ಒಂದು ಲೈನ್ ಕಥೆನ ಕೇಳಿಕೊಂಡು ಕಾಂತಾರನ ಮಾಡೋದಕ್ಕೆ ಒಪ್ಕೊಂಡ್ರು. ಅದರಿಂದ ಕಾಂತಾರ ಆಯಿತು. ಇವತ್ತು ಇಲ್ಲಿ ತನಕನೂ ಜೊತೆಗೆ ನಿಂತ್ಕೊಂಡು ಎಲ್ಲದರಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂಥ ಎಲ್ರಿಗೂ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಮಾತಾಡೋಕ್ಕೆ ಕಷ್ಟ ಆ್ಯಕ್ಚುಲಿ. ಬೇರೆಲ್ಲ ಅಂದರೆ ಕ್ಯಾಮ್ರಾ ಮುಂದೆ ಏನು ಬೇಕಾದ್ರೂ ಆ್ಯಕ್ಟ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದು ಇಷ್ಟು ಜನಗಳ ಮುಂದೆ ನಿಂತು ಮಾತಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ನಾವು ಕಾಂತಾರ ಅದು ಎಲ್ರಿಗೆ 2 ಸಿನಿಮಾ, ಆದರೆ ನಮಗೆ ಅದು ಪಂಚವಾರ್ಷಿಕ ಯೋಜನೆ ಆ್ಯಕ್ಚುಲಿ. ನಮಗೆ 2 ವರ್ಷ ಒಂದನೇ ಕಾಂತಾರ ಆದರೆ ಇನ್ನು 3 ವರ್ಷ ಕಾಂತಾರ ಚಾಪ್ಟರ್ 1 ಸಾರಿ. ಸೊ ಇದರಲ್ಲಿ ನಾವೆಲ್ಲರೂ ಆ್ಯಸ್ ಅ ಟೀಮ್ ನಮ್ಮ ಬ್ಲಡ್, ಸ್ವೆಟ್, ಫ್ಯಾಮಿಲಿ, ಮನೆ ಮಠ ಎಲ್ಲ ಬಿಟ್ಟು ಒಂದು ರಿಷಬ್ ಸರ್ ಕಂಡ ಕನಸೇನಿದೆ ಅದಕ್ಕೆ ಜೊತೆ ನಿಂತು ಆ ಕನಸನ್ನು ಸುಂದರವಾಗಿ ಕಟ್ಟಿಕೊಡ್ಬೇಕಂತ ಹೇಳಿ ಹೊರಟವರು. ಡೆಫಿನೆಟ್ಲಿ ಈ ಸಿನಿಮಾ ಬಂದ ನಂತರ, ನೀವೆಲ್ಲ ಈ ಸಿನಿಮಾ ನೋಡಿದ ನಂತರ ನೀವೆಲ್ಲರೂ ಇದರ ಬಗ್ಗೆ ತುಂಬ ಪ್ರೌಡ್ ಆಗಿರ್ತೀರಾ. ಯಾಕಂತ ಹೇಳಿದ್ರೆ ಕಾಂತಾರ ಈ ಒಂದು ಮಣ್ಣಿನ ಕತೆ, ಈ ನೆಲದ ಕತೆ, ಮತ್ತೊಂದು ಕನ್ನಡ ಚಿತ್ರ ಅನ್ನೋದಕ್ಕೆ. ಸೊ ಥ್ಯಾಂಕ್ ಯು ರಿಷಬ್ ಸರ್. ನಾನು ನಂಬಿರುವಂಥ ದೈವದೇವರು ಅವರ ಆಶೀರ್ವಾದ, ಅವರ ಅನುಗ್ರಹದಿಂದ ನನಗೆ ಈ ಕಾಂತಾರ ನಾನು ಕಾಂತಾರದ ಒಂದು ಭಾಗವಾಗಿದ್ದೇನೆ ಅಂತ ನಂಬಿದವನು ನಾನು. ಇರುವಂಥ ಸಿನಿಮಾ, ಈ ಸಿನಿಮಾ ಮೂಲಕ ಹೊಂಬಾಳೆ ಫಿಲ್ಮ್ಸ್ ಜೊತೆಗೆ ಸೇರೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ನನ್ನ ಕರಿಯರ್ ಮೊದಲನೇ ಹೆಜ್ಜೆನಲ್ಲೇ ನೀವು 2 ಸತಿ ನನಗೆ ಈ ಅವಕಾಶ ಕೊಟ್ಟಿದ್ದೀರಾ. ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ರಿಷಬ್ ಸರ್,
ಏನು ಹೇಳ್ಬೋದು ಸರ್, ನಿಮಗೆ ಎಷ್ಟು ಸತಿ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಈ ಸಿನಿಮಾ ಮಾಡಬೇಕಾದ್ರೆ ನಾನು ಬರೀ ಒಬ್ಳು ನಟಿಯಾಗಿ ಅಲ್ಲ, ಲೈಕ್ ಆಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಬೆಳೆದಿದ್ದೀನಿ. ದಿಸ್ ಫಿಲ್ಮ್ ಹ್ಯಾಸ್ ಚೇಂಜ್ಡ್ ಮೀ ಆನ್ ಲೈಕ್ ಅ ಸೆಲ್ಯುಲರ್ ಲೆವೆಲ್. ಆ್ಯಂಡ್ ಅದೆಲ್ಲದೂ ನಿಮ್ಮ ನಂಬಿಕೆ, ನಿಮ್ಮ ಪ್ರೋತ್ಸಾಹದಿಂದ. ಡಬ್ಬಿಂಗಲ್ಲೂ ಆ ಚಿಕ್ಕ ಚಿಕ್ಕ ಸೀನ್ಸ್ ನೋಡಬೇಕಾದ್ರೆ ಅಥವಾ ನಾವು ಶೂಟ್ ಮಾಡಿರೋ ಈ ಟ್ರೇಲರಲ್ಲಿ ನೋಡಬೇಕಾದ್ರೆ ಆ ಬೆಳವಣಿಗೆ, ಆ ಗ್ರೋತ್ ಏನೇ ಇದ್ರೂ ಇಟ್ಸ್ ಬಿಕಾಸ್ ಆಫ್ ದಿಸ್ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪುಷ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ನಂಗೆ ಇನ್ನೂ ನೆನಪಿದೆ, ಸಪ್ತಸಾಗರದ ಆಚೆಯಲ್ಲೋ ಸೈಡ್ ಎ ಪ್ರೀಮಿಯರಿಂದ ನೀವು ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರಿ ನನಗೆ, ಎಷ್ಟು ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಎಷ್ಟು ಮಾತಾಡಿದ್ರಿ. ಆನೆಸ್ಟ್ಲಿ ಸರ್, ಇಟ್ ಮೇಡ್ ಮಿ ವೆರಿ ವೆರಿ ಇಮೋಷ್ನಲ್. ಇವತ್ತಿಗೂ ನಿಮ್ಮ ತಂಡದಲ್ಲಿ ಸೇರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೇ ಬಿ ನನ್ನ ಕರಿಯರಲ್ಲಿ ಮೇ ಬಿ ಹೋಗ್ತಾ ಹೋಗ್ತಾ ಐ ವಿಲ್ ಬಿ ಏಬಲ್ ಟು ಕಲೆಕ್ಟ್ ದ ವರ್ಡ್ಸ್ ಟು ಥ್ಯಾಂಕ್ ಯು. ಬಟ್ ಇವತ್ತು ವರ್ಡ್ಸ್ ಇಲ್ಲ. ಬಟ್ ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ರು, ಅದೊಂದು ಮಾತ್ರ ಕೇಳಬೇಡಿ ಅಂತಂದೆ ನಾನು. ಇನ್ನೊಂದ್ಸಲ ಹೇಗಿದ್ದೀರಾ ಕೇಳಿದ್ರೆ ಅತ್ತೆ ಬಿಡ್ತೀಸಿದ ಅಂತ. ಸೊ ಆ ಥರದ ಒಂದು ಇಮೋಷನಲ್ ಜರ್ನಿನೂ ಕೂಡ ಹೌದು ನಮಗೆ. ಎಲ್ಲರೂ ಹೇಳ್ತಾ ಇದ್ರು, ನಿಮ್ಮಿಂದ ಹಿಡಿದು ಇಲ್ಲಿ ಪ್ರತಿಯೊಬ್ಬರು ನನ್ನ ಹೆಸರನ್ನು ಹೇಳ್ತಾ ಇದ್ರು, ನನ್ನಿಂದ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಅಲ್ಲ. ಇದು ಇಡೀ ತಂಡ ನನಗೆ ಲಿಟ್ರಲಿ ಶೋಲ್ಡರ್ ಆಗಿ, ಪಿಲ್ಲರ್ಸ್ಗಳಾಗಿ. ನನ್ನ ಮಕ್ಕಳನ್ನ ನೋಡೋಕ್ಕೂ ನನ್ನ ಹತ್ರ ಟೈಮ್ ಇಲ್ಲ, ಅವರು ಸ್ಕೂಲ್ಗೆ ಹೋಗೋದು ನೋಡೋಕ್ಕೂ ಟೈಮ್ ಇಲ್ಲ. 5 ವರ್ಷದಿಂದ ಸಿನಿಮಾ ಮಾಡ್ತಾನೆ ಇದ್ದೀನಿ. ಆ ಎಲ್ಲ ಜವಾಬ್ದಾರಿಯನ್ನು ಲಿಟ್ರಲಿ ನನ್ನ ಹಿಂದೆ ಒಂದು ಶಕ್ತಿಯಾಗಿ ಪ್ರಗತಿ ನೋಡ್ಕೊಂಡು ಹೋಗ್ತಾ ಇದ್ಲು. ಈ ಕಡೆ ಸ್ಪಾಟ್ಗೂ ಬರ್ತಾ ಇದ್ಲು, ಕೆಲಸನೂ ಮಾಡ್ತಾ ಇದ್ಲು. ನನ್ನ ರೈಟರ್ಸ್ಗಳು ಅವ್ರ ಫ್ಯಾಮಿಲಿ ಎಲ್ಲವನ್ನ ಬಿಟ್ಟು ಬಂದು ನನ್ನ ಜೊತೆಗೆ 5 ವರ್ಷದಿಂದ ತಿರುಗ್ತಾನೆ ಇದ್ದಾರೆ. ನನ್ನ DOP ಇವತ್ತು ಅವನು, ನಾನು ಇಲ್ಲಿದ್ದೀನಿ ಅಂತಂದ್ರೆ ಅದಕ್ಕೆ ರೀಸನ್ ಇವತ್ತು ಅವನು ಎಲ್ಲೋ ಕೆಲಸ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನ್ನ ಲಿಟ್ರಲಿ ನನ್ನ ಒಂದು ಶೋಲ್ಡರ್ ಅವನು. ಇವರೆಲ್ಲರೂ ಪಿಲ್ಲರ್ಸ್ಗಳೇ. ವಿನೀಶ್ ಬೆಂಗ್ಲಾನ್ ಅಂತ ಈ ಸಿನಿಮಾದ ಪ್ರೊಡಕ್ಷನ್ ಡಿಸೈನರು, ಇವತ್ತು ಧರಣಿ ಇದ್ದಾನೆ. ನಮ್ಮ ಇಡೀ ತಂಡ ತುಂಬ ದೊಡ್ಡ ತಂಡ ಅದು. ನನ್ನ ಡೈರೆಕ್ಷನ್ ಟೀಮು